ಮನೇಲಿ ಸಿಂಪಲ್ ಈಸಿ ಆ್ಯಂಡ್ ಟೇಸ್ಟಿ ತಂದೂರಿ ಚಿಕನ್ನ ಮಾಡಬೇಕಾ? ಹಾಗಾದರೆ ಈ ವಿಡಿಯೋನ ಮಿಸ್ ಮಾಡಿದೆ ನೋಡಿ. ಸ್ಪೂನ್ ಆಗೋಷ್ಟು ಎಣ್ಣೆ, ಚಿಲ್ಲಿ ಪೌಡರ್, ನೀವು ಕಾಶ್ಮೀರಿ ಚಿಲ್ಲಿ ಪೌಡರ್ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಗರಂ ಮಸಾಲ, ತಂದೂರಿ ಮಸಾಲ, ಹಾಗೆ ಪೆಪ್ಪರ್ ಪೌಡರ್ನ ಹಾಕ್ಕೊಳ್ಳೋಣ. ಇದಾದಮೇಲೆ ಯೋಗರ್ಟ್ ಅಥವಾ ಮೊಸರು ಎರಡರಲ್ಲಿ ಏನಾದರೂ ಹಾಕ್ಕೋಬೋದು. ನಾವಿಲ್ಲಿ ಮೊಸರನ್ನ ಯೂಸ್ ಮಾಡ್ತಾ ಇದ್ದೀವಿ. ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ನಿಂಬೆ ರಸ ಮತ್ತು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಕೂಡ ಹಾಕಬೇಕು. ಬಟ್ ಅದನ್ನು ನಾನು ಶೂಟ್ ಮಾಡ್ಕೊಂಡಿಲ್ಲ. ಅದಾದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಚಿಕನ್ ಲೆಗ್ ಪೀಸ್ನ ಇಲ್ಲಿ ನೀಟಾಗಿ ಮಿಕ್ಸ್ ಮಾಡ್ತಿದ್ದಾರೆ. ಸೊ ಇದನ್ನು ಚೆನ್ನಾಗಿ ಮ್ಯಾರಿನೇಷನ್ಗೆ ಇಡಬೇಕು. ಸೊ ಎಷ್ಟೊತ್ತು ಮ್ಯಾರಿನೇಟ್ ಮಾಡ್ತೀವೋ ಅಷ್ಟು ಚೆನ್ನಾಗಿ ಬರುತ್ತೆ. ಇದು ನಾವು ಇವತ್ತು ಏರ್ ಫ್ರೈರಲ್ಲಿ ಮಾಡ್ತಿರೋದು, ಹಾಗಾಗಿ ಏರ್ ಫ್ರೈರಲ್ಲಿ ಇಡ್ತಾ ಇದ್ದೀವಿ. ಐ ನೋ ಅಲ್ಯೂಮಿನಿಯಂ ಫಾಯಿಲ್ ಈಸ್ ನಾಟ್ ಗುಡ್ ಫಾರ್ ಹೆಲ್ತ್, ಬಟ್ ದೇರ್ ವಾಸ್ ನೋ ಅದರ್ ಆಪ್ಷನ್, ಹಾಗಾಗಿ ಅದರಲ್ಲೇ ಮಾಡಿದ್ವಿ. 190 ಡಿಗ್ರಿ ಆ್ಯಂಡ್ 30 ಮಿನಿಟ್ಸ್ಗೆ ಇಟ್ಟಿದ್ದೀವಿ. ಲೈಕ್ 15 ಮಿನಿಟ್ಸ್ ಆದಮೇಲೆ ಇನ್ನೊಂದು ಸೈಡ್ ಬೇಯೋದಕ್ಕೆ ಫ್ಲಿಪ್ ಮಾಡಿ ಇಡಬೇಕಾಗುತ್ತೆ 15 ಮಿನಿಟ್ಸ್ ಆದಮೇಲೆ. ಸೊ ಈಗ ಆಫ್ ಆಗಿದೆ, ನೀವೇ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕುಕ್ ಆಗಿದೆ ಅಂದ್ಬಿಟ್ಟು. ನಮ್ಮ ಚಿಕನ್ ತಂದೂರಿ ಚಿಕನ್ ಈಸ್ ರೆಡಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಸಂಡೇ ಅಥವಾ ನೆಕ್ಸ್ಟ್ ಕಮಿಂಗ್ ಡೇಸಲ್ಲಿ ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ. ಹಾಗೆ ನಿಮ್ಮ ಒಪಿನಿಯನ್ನ ಶೇರ್ ಮಾಡೋದನ್ನು ಕಮೆಂಟ್ ಸೆಕ್ಷನಲ್ಲಿ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಸಿ ಯು ಇನ್ ಮೈ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್ ಟೇಕ್ ಕೇರ್. ಬಾಯ್ ಬಾಯ್.